ನಮ್ಮ ಪಾರ್ಕಿಂಗಿಂದ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಏಪ್ಪ ನಕ್ಕನ್ಲೇ ಒಂದು ಲೋಕಲ್ ಗ್ಯಾರೇಜ್ ಅವ್ರು ಹೆಂಗೆ ಅಂದರೆ ಕೆಲಸ ಗೊತ್ತಿದ್ದು ಗೊತ್ತಿಲ್ಲದೇನೋ ಕೈ ಅಂತೂ ಹಾಕ್ಬಿಡ್ತಾರೆ. ಸೊ ಅವರು ಹಾಕ್ದಂಗೆ ಕೆಲಸ ಏನಾರ ಓಕೆ ಆಯಿತು ಅಂದರೆ ಓಕೆ, ಸೊ ಓಕೆ ಆಗಿಲ್ಲ ಅಂದರೆ ಟೆಸ್ಟ್ ಮಾಡೋಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತಲೇ ಬಿಚ್ಚಿರ್ತಾರೆ ರೆಡಿ ಮಾಡೋಕ್ಕೆ. ಬಟ್ ಅವನು ಅಲ್ಲಿ ಕೊಟ್ಟಿದ್ದ ಶಾಕ್ ಏನು ಅಂದರೆ, ಈ ಒಂದು ಕೆಲಸ ಮಾಡ್ತೀವಿ ಇದೇನಾರ ಆಗಿಲ್ಲ ಅಂದರೆ ನೀನು ಫುಲ್ಲು ಸೈಲೆನ್ಸರ್ ಚೇಂಜ್ ಮಾಡಿಸ್ಬೇಕಾಯ್ತದೆ, 3.5 ಲಕ್ಷ ಆಯ್ತದೆ ಅಂತ ಹೇಳ್ದ. ಪಕ್ಕ ಕೆಲಸ ಮಾಡ್ತಾನ ಕೇಳಿದೆ, ನಾನು ಕೇಳಿದೆ ನಿಮ್ಮ ಹತ್ರ. ಆಗ ನೀವೇಂತ ಹೇಳ್ರಿ ಗೊತ್ತಾ, ಇವನು ಶೋರೂಮ್ ಅಲ್ಲಿ ಮಾಡಿ ಬಂದನಂತೆ ಗುರು, ಫುಲ್ ಮಿಷನ್ ಲ್ಯಾಪ್ಟಾಪ್ ಎಲ್ಲ ಹಿಡ್ಕೊಂಡು ಫುಲ್ಲು ರೆಡಿ ಇದ್ದಾನೆ, ನೀ ಎಂತ ಕೆಲಸ ಕೊಟ್ಟರು ಮಾಡ್ತಾನೆ, ಪಕ್ಕ ನನ್ನ ಕೆಲಸ ಇದೆ ಅಂತೇಳಿ ಫುಲ್ ಬಿಲ್ಡಪ್ ಕೊಟ್ಟೆ ನನ್ನ ಹತ್ರ. ನಾನು ಆಗುತ್ತೆ ಗುರು ಅಂತೇಳಿ ದೇವ್ರನ್ನೆಲ್ಲ ಬೇಡ್ಕೊಂಡೆ. ಮಾರನೇ ದಿನ ಬೆಳಿಗ್ಗೆ ಫೋನ್ ಮಾಡಿದೆ ಮತ್ತೆ, ಅಣ್ಣ ಏನಾಯ್ತಣ್ಣ ಅಂತ. ಮತ್ತೆ ನೀವು ಮಾತಾಡಿ ಅಂತ ಹೇಳ್ರಿ, ಆಗಿಲ್ಲ ಗೋಳಿ ಮಾತ್ರ ಏನೂ ಆಯ್ತಿಲ್ಲ. ಅಪ್ಪ ಇದು ಹಳೇದು, ಇದು ಸಿಸ್ಟಮ್ ಹಿಡ್ಕೊ, ಇದು ನೋಡಿ ಈ ಸಿಸ್ಟಮೇನೆ ಇವಾಗ ಚಾರ್ಜಸ್ ಮಾಡಿರೋದು. ಎಲ್ಲ ಏನು ಮಾಡೋಕ್ಕಾಗಲ್ಲ, ಹಣೆ ಬರೋಣ. ನಮ್ಮ ಕೃಷ್ಣ ಹೇಳ್ದಂಗೆ ಮಾಡಿಬಿಟ್ಟು. ಯಾರು ನಾನೇ ಹೇಳಿದ್ದು, ನೀವು ಸುಮ್ಮನೆ ಶೋರೂಮಿಗೆ ತಗೊಂಡೋಗ್ರಿ ಅಂತ. ಶೋರೂಮಲ್ಲಿ ಏನಂದ, ಹಂಗಲ್ಲ ಪಂಟ್ರು ಆ ಪಂಟ್ರು ಈ ಪಂಟ್ರು ಸರ್ ಹೊಡೆ ಕಳಿಸ್ದ. ಮತ್ತೆ ಏರ್ ಔಟ್ ಮಾಡಿ ಆ ನಟ್ನ ಟೈಟ್ ಮಾಡೋಕೆ ಹೋಗಿ ಕಟ್ಟಾಗೋಯ್ತು. ಇದೊಂದು ಬೋಲ್ಟ್ ಎಷ್ಟು ಕೆಲಸ ಕೊಟ್ಟಿದೆ, ನಾನೇ ಲೇತಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಗುರುವಾರ ಡೇ, 4 ದಿನ ಆಯಿತು ನಾವು ಬೆಂಗಳೂರಿಗೆ ಬಂದು. ಇವಾಗ ನಮ್ಮ ಪಾರ್ಕಿಂಗಿಂದ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಯಾಕಪ್ಪ ಶೋರೂಮ್ ಹತ್ರ ಅಂದರೆ, ಹೋದ್ಮೇಲೆ ಹೇಳ್ತೀನಿ. ನಮ್ಮ ಗಾಡಿ ಟಾಟಾ ಗಾಡಿ ಶೋರೂಮಲ್ಲಿದೆ, ಸೊ ಹಾಗಾಗಿ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇವನ ಗಾಡಿಗೆ ವೀಲ್ ಅಲೈನ್ಮೆಂಟ್ ಮಾಡಬೇಕಂತೆ. ಹೋಗಲ್ವಾ ನಮ್ಮ ಬೇಕ್ರಿ ಅಂಕಲ್? ಎಲ್ಬೋರ್ಡ್ ಕೃಷ್ಣ ಏನೋ ಬೆಳಿಗ್ಗೆ ಡ್ರೈವಿಂಗ್ ಹೇಳ್ತಿರೋದು. ಶೋರೂಮ್ ಹತ್ರ ನಿಮ್ಮ ಗಾಡಿ ಅಲೈನ್ಮೆಂಟ್, ವೀಲ್ ಅಲೈನ್ಮೆಂಟ್ಗೆ ಹೋಯ್ತವನೆ. ಏನೋ ಫ್ರೀಯಾಗಿ ಮಾಡ್ಕೊಡ್ತಾರಂತೆ, ಬಸ್ ಗಾಡಿ ಅಂತೇಳಿ ಫ್ರೀಯಾಗಿ ಮಾಡ್ಕೊಡ್ತಾರಂತೆ. ಅದಕ್ಕೆ ಶೋರೂಮ್ ಹತ್ರ ಹೋಗ್ಬೇಕು ಅಂತೇಳಿ ಅವನು ಬರ್ತಾ ಇದ್ದಾನೆ. ಇಲ್ಲೇ ಅರವಿಂದ್ ಮೋಟರ್ಸ್ ಪೀಣ್ಯದಲ್ಲಿ. ಸೊ ನನ್ನ ಗಾಡಿ ಕೂಡ ಅಲ್ಲೇ ಬಿಟ್ಟಿದ್ದೀನಿ, ಗಾಡಿ ರೆಡಿ ಮಾಡಿಸ್ತಾ ಇದ್ದೀವಿ. ಏನು ಅಂತ ಅಲ್ಲಿ ಹೋಗಿ ಹೇಳ್ತೀನಿ, ತೋರಿಸ್ತೀನಿ, ಬನ್ನಿ. ಹಾಂ ಏಪ್ಪ ನಕ್ಕನ್ಲೇ ದುಡಿಮೆ ದೇವರು. ಒಂದು ಲೋಕಲ್ ಗ್ಯಾರೇಜ್ ಅವ್ರು ಹೆಂಗೆ ಅಂದರೆ ಕೆಲಸ ಗೊತ್ತಿದ್ದು ಗೊತ್ತಿಲ್ಲದೇನೋ ಕೈ ಅಂತೂ ಹಾಕ್ಬಿಡ್ತಾರೆ. ಸೊ ಅವರು ಹಾಕ್ದಂಗೆ ಕೆಲಸ ಏನಾರ ಓಕೆ ಆಯಿತು ಅಂದರೆ ಓಕೆ, ಸೊ ಓಕೆ ಆಗಿಲ್ಲ ಅಂದರೆ ಟೆಸ್ಟ್ ಮಾಡೋಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತಲೇ ಬಿಚ್ಚಿರ್ತಾರೆ ರೆಡಿ ಮಾಡೋಕ್ಕೆ. ಎಲ್ಲ ಅಧ್ವಾನ ಅಂದರೆ, ನಾನು ಗೋವಾದಲ್ಲಿ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ನಾನು ಗೋವಾದಲ್ಲಿ ಶೋರೂಮಿಗೆ ತಗೊಂಡೋಗಿದ್ದೆ, 5 ದಿನ ಆಗುತ್ತೆ ಅಂತ ಹೇಳಿದ್ದು. 5ನೇ ತಾರೀಕು ಗಾಡಿ ಕೊಡ್ತೀನಿ ಅಂತ ತಾನೇ, 5ನೇ ತಾರೀಕು ಗಾಡಿ ಕೊಡ್ತೀನಿ ನಿಲ್ಲಿಸು ಅಂತ ಹೇಳ್ದೆ ಗಾಡಿನ. ಸೊ ಗಾಡಿ ಕಮಿಟ್ಮೆಂಟ್ ಇರೋದ್ರಿಂದ ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು ಹೊರಗಡೆ ಗ್ಯಾರೇಜಲ್ಲಿ ಮಾಡ್ಸೋಣ ಅಂತೇಳಿ, ಸೊ ಅಲ್ಲಿಂದ ನಾನು ಹೊರಗಡೆ ತಂದೆ. ಹೊರಗಡೆ ಗ್ಯಾರೇಜಲ್ಲಿ ಮಾಡ್ತೀನಿ ಅಂತೇಳಿ ಒಂದಿನ ನಿಲ್ಸ್ಕೊಂಡು ಅವತ್ತು ಮಾಡಲಿಲ್ಲ. ನೆಕ್ಸ್ಟ್ ಡೇ ಓಪನ್ ಮಾಡ್ದೆ. ಸೊ ಎಲ್ಲ ಬಿಚ್ಚಾಕಿದ್ರು. ಅವ್ರಿಗೆ ಪ್ರಾಬ್ಲಮ್ ಏನು ಅಂತಲೇ ಗೊತ್ತಾಯ್ತಿಲ್ಲ. ಲ್ಯಾಪ್ಟಾಪು ಎಲ್ಲ ಇವಾಗ ಹೊರಗಡೆ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಪ್ರಾಬ್ಲಮ್ ಏನು ಅಂತಲೇ ಗೊತ್ತಾಯ್ತಿಲ್ಲ. ಸೈಲೆನ್ಸರ್ ಬಿಚ್ಚಬೇಕು, ಅದು ಬಿಚ್ಚಬೇಕು, ಇದು ಬಿಚ್ಚಬೇಕು, ಎಲ್ಲ ಬಿಚ್ಚಾಕ್ಬಿಟ್ಟ. ಟೋಟಲು ನಮ್ಮ ಮೆಟ್ರಿಯಲ್ ಇವನೇ ತಂದುಕೊಟ್ಟ. ಮೆಟ್ರಿಯಲ್ ಎಲ್ಲ ಟೋಟಲ್ ಎಲ್ಲ ಎಷ್ಟಾಯಿತು ಅಂತ ಅವನಿಗೆ ಗೊತ್ತು. ಟೋಟಲ್ ಅಣ್ಣ 11,000 ರೂಪಾಯಿ. 11,000 ರೂಪಾಯಿ ಮೆಟ್ರಿಯಲ್ಲು. 11,000ಕ್ಕೆ 100 ರೂಪಾಯಿ ಕಮ್ಮಿ. ಹಾಂ, 11,000 ರೂಪಾಯಿ ಮೆಟ್ರಿಯಲ್ ಆಗಿದೆ. ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಖರ್ಚಾಗಿದೆ. ಟೋಟಲ್ಲು ಎಲ್ಲ 18,000ರಿಂದ 19,000 ರೂಪಾಯಿ ಖರ್ಚಾಯಿತು. ಸೊ ಅಲ್ಲಿ ಗ್ಯಾರೇಜ್ ಹತ್ರ ಪೈಪ್ ತಂದಿದ್ದು ನಾನು. ಇವನು ಹೋದ, ಆ ಮೆಟ್ರಿಯಲ್ ಕೊಟ್ಬಿಟ್ಟು ಇವನು ಪಡಿ ಇವನು ಹೋದ. ಸೊ ಅದಾದಮೇಲೆ ನಾನು ಎಕ್ಸ್ಟ್ರಾ ಖರ್ಚಿಗೆ ಕೆಲಸ ಮಾಡಿಸಿದ್ಗೆಲ್ಲ ಜಾಸ್ತಿ ಖರ್ಚಾಯಿತು. ಸೊ ಹಾಗಾಗಿ ಲೋಕಲ್ ಗ್ಯಾರೇಜಲ್ಲಿ ಬಿಚ್ಚಿದ್ದು ಏನು ಯೂಸ್ ಆಗಲಿಲ್ಲ, ಆ ಥರ ಆಗೋಯ್ತು. ಸಿಕ್ಕಾಪಟ್ಟ ಬೇಜಾರಾಗೋಯ್ತು. ಬಿಚ್ಚಿ ಎಲ್ಲ ಹಾಕಿದ್ರು, ಆದರೂ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಲಿಲ್ಲ. ಸೇಮ್ ಪ್ರಾಬ್ಲಮ್ ಬರ್ತಾಯಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ರು ಕೂಡ. ಆಮೇಲೆ ಅದೇ ಥರನೇ ಏನಂದರೆ, ಅಲ್ಲಿ ಸುಮಾರು EGR ಅಂತ ಒಂದು ಇದಿದೆ. ಸೊ ಆ ಸಿಸ್ಟಮ್ನ ಬ್ಲಾಕ್ ಮಾಡಿಬಿಟ್ಟು ಅವ್ನು ಫೈನಲಾಗಿ. ಏನು ಎಲ್ಲ ನೋಡ್ದ, ಏನು ಸರಿ ಹೋಗಿಲ್ಲ. ಸೊ ಒಂದು ಮೆಟಲಲ್ಲಿ ಕಟ್ ಮಾಡಿಬಿಟ್ಟು EGRನ ಬ್ಲಾಕ್ ಮಾಡ್ದ. ಆ EGR ಬ್ಲಾಕ್ ಆದಮೇಲೆ ಸ್ವಲ್ಪ ಪಿಕಪ್ ಬಂತು, ಆ ಥರ ನಾರ್ಮಲ್ ಪಿಕಪ್ ಬರಲಿಲ್ಲ.
ಸ್ವಲ್ಪ ಮಾತ್ರ ಪಿಕಪ್ ಬಂತು, ಸಾಕು ಇನ್ನೇನು ಗಾಡಿಯನ್ನು ಓಡಿಸ್ಕೊಳ್ಳೋಣ, ಆಮೇಲೆ ಮಿಕ್ಕಿ ತೋರಿಸ್ಕೊಳ್ಳೋಣ ಅಂತ ಹೇಳಿದೆ. ಬಟ್ ಅವನು ಅಲ್ಲಿ ಕೊಟ್ಟಿದ್ದ ಶಾಕ್ ಏನು ಅಂದರೆ, ಈ ಒಂದು ಕೆಲಸ ಮಾಡ್ತೀವಿ ಇದೇನಾರ ಆಗಿಲ್ಲ ಅಂದರೆ ನೀನು ಫುಲ್ಲು ಸೈಲೆನ್ಸರ್ ಚೇಂಜ್ ಮಾಡಿಸ್ಬೇಕಾಯ್ತದೆ, 3.5 ಲಕ್ಷ ಆಯ್ತದೆ ಅಂತ ಹೇಳ್ದ. ಗಾಲೆ ನಂದು ಮೈಯಲ್ಲಿ ಬೆವರಲ್ಲೇ ಇಳ್ದೋಯ್ತು. ಎಷ್ಟು 3.5 ಲಕ್ಷ ಅಂದರೆ ಎಂತ ತಮಾಷೆನೇ ಗುರು. ಗಾಡಿ 3.5 ಲಕ್ಷ ಬರೀ ಸೈಲೆನ್ಸರ್ಗೆ ಹಾಕ್ಬೇಕು ಅಂದರೆ ಎಲ್ಲಿಂದ ತಗೊಂಬಂದು ಹಾಕೋಣ. ಆಮೇಲೆ ವಾರಂಟಿ ಎಲ್ಲ ಮುಗ್ದೋಗ್ಬಿಟ್ಟವು ನಮ್ಮ ಗಾಡಿಗಳದ್ದು. 3 ಲಕ್ಷ 3 ವರ್ಷ ಅಷ್ಟೇ ಕೊಡೋದು ಎಲ್ಲ ವಾರಂಟಿನೂ. ನಮ್ದು ಆಲ್ರೆಡಿ 3.5 ವರ್ಷ ಆಗ್ಬಿಟ್ಟಿದೆ, 3 ಲಕ್ಷ ಮೇಲೆ ಓಡ್ಬಿಟ್ಟೈತೆ ಗಾಡಿ. ಸೊ ಹಾಗಾಗಿ ವಾರಂಟಿ ಗ್ಯಾರಂಟಿ ಏನು ಕ್ಲೇಮ್ ಆಗಲಿಲ್ಲ. ಬಿಚ್ಚಬೇಕಾಗುತ್ತೆ, 3 ಲಕ್ಷ ಆಯ್ತದೆ ಮಿನಿಮಮ್ ಅಂತ ಹೇಳ್ದ. ಫುಲ್ಲು ಶಾಕ್ ಆಯಿತು ನನಗೆ. ಸೊ ಈಜರ್ ಬ್ಲಾಕ್ ಆದಮೇಲೆ ಪಿಕಪ್ ಎಲ್ಲ ತೊಗೊಂತಲ್ಲ, ಸಾಕು ಇಷ್ಟೇ ಓಡಿಸ್ಕೊಳ್ಳೋಣ ಅಂತಿದ್ದೆ. ಬಟ್ ಏನಾಯಿತು ಅಂದರೆ ಮೊನ್ನೆ ಬರ್ಬೇಕಾದ್ರೆ ಗೋವಾಯಿಂದ ಹತ್ತುತ್ತಾ ಇಲ್ಲ ನನ್ನ ಗಾಡಿ. ನನ್ನ ಕಂಟೈನರ್ ಇದ್ದಿದ್ದಕ್ಕೆ ಅದೇ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿರ್ತೀರ. ಸೊ ಹತ್ತುತ್ತಾ ಇಲ್ಲ ನನ್ನ ಗಾಡಿ. ಹಾಗಾಗಿ ಗಾಡಿನೆಲ್ಲ ಬೆಲ್ಟ್ ಹಾಕಿ ಎಳ್ಕೊಬಂದಿದ್ದಾಯಿತು ಅಪ್ಪಲ್ಲೆಲ್ಲ. ಸೊ ಆ ಥರ ಎಲ್ಲ ಸಮಸ್ಯೆ ಆಗೋಯ್ತು. ಆ ಸಮಸ್ಯೆಯಿಂದ ಬೇಜಾರಾಗ್ಬಿಟ್ಟು ನಾನು ಇವಾಗ ಹೋದ್ರೂ ಹೋಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಡು ಶೋರೂಮಿಗೆ ಬಿಟ್ಟು ಆ ಈಜಿಯರ್ನ ಹೊಸದು ಹಾಕ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಬಂದಿದ್ದೆ ನಿನ್ನೆ. ಸೊ ಇವತ್ತು ಅದೇ ನೆನ್ನೆಲ್ಲ ಬಿಚ್ಚಿದ್ದಾರೆ ಐಟಮ್ ಎಲ್ಲ. ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಇವತ್ತೆಲ್ಲ ಫಿಟ್ ಆದಮೇಲೆ ಏನಾರ ಮತ್ತೆ ನಾರ್ಮಲ್ ಪಿಕಪ್ ಬಂದರೆ ನನ್ನಂತ ಖುಷಿ ಪಡೋದು ಇವತ್ತು ಯಾರೂ ಇರೋಲ್ಲ ಪ್ರಪಂಚದಲ್ಲಿ. ಸೊ ಅಷ್ಟು ಬೇಜಾರಾಗೋದು. ನನ್ನ ಗಾಡಿ ಪಿಕಪ್ಪು ನನಗೆ ದಮ್ಮಿರಲ್ಲ, ಅದರಲ್ಲಿ ದಮ್ಮೇ ಇಲ್ಲ ಅದರಲ್ಲಿ, ಅಷ್ಟು ಆ ಥರ ಆಗೋಗಿದೆ. ದಮ್ ಬಂದ್ಬಿಡ್ತು ಅಂದರೆ ಫುಲ್ ಖುಷಿ. ನೋಡೋಣ ಒಂದು ಇದು ಹೇಳಬೇಕು. ಏನು ಹೇಳು. ಅವತ್ತು ಐಟಮ್ ತಗೊಂಡು ಕೊಟ್ಟೆ ನಿಮಗೆ, ಹಾಂ ಓಕೆನಾ? ನಾನು ನಿಮ್ಗೆ ನೆಕ್ಸ್ಟ್ ಏನಂತ ಹೇಳಿದೆ ಹೇಳಿ, ಪಕ್ಕ ಕೆಲಸ ಮಾಡ್ತಾನ ಕೇಳಿದೆ. ನಾನು ಕೇಳಿದೆ ನಿಮ್ಮ ಹತ್ರ, ಆಗ ನೀವೇಂತ ಹೇಳಿದ್ರಿ ಗೊತ್ತಾ? ಇವನು ಶೋರೂಮಲ್ಲಿ ಮಾಡಿ ಬಂದನಂತೆ ಗುರು, ಫುಲ್ ಮಿಷನು ಲ್ಯಾಪ್ಟಾಪು ಎಲ್ಲ ಹಿಡ್ಕೊಂಡು ಫುಲ್ಲು ರೆಡಿ ಇದ್ದಾನೆ, ನೀ ಎಂತ ಕೆಲಸ ಕೊಟ್ಟರು ಮಾಡ್ತಾನೆ, ಪಕ್ಕ ನನ್ನ ಕೆಲಸ ಇದೆ ಅಂತೇಳಿ ಫುಲ್ ಬಿಲ್ಡಪ್ ಕೊಟ್ಟೆ ನನ್ನ ಹತ್ರ. ನಾನು ಆಗುತ್ತೆ ಗುರು ಅಂತೇಳಿ ದೇವ್ರನ್ನೆಲ್ಲ ಬೇಡ್ಕೊಂಡೆ. ಮಾರನೇ ದಿನ ಬೆಳಿಗ್ಗೆ ಫೋನ್ ಮಾಡಿದೆ ಮತ್ತೆ, ಅಣ್ಣ ಏನಾಯ್ತಣ್ಣ ಅಂತ. ಮತ್ತೆ ನೀವು ಮಾತಾಡ್ರಿ ಅಂತ ಹೇಳ್ರಿ, ಆಗಿಲ್ಲ ಕೋಳಿ ಮಾತ್ರ ಏನೂ ಆಯ್ತಿಲ್ಲ. ಆಕ್ಚುಲಿ ನಾನು ಅಲ್ಲಿ ಫೋನ್ದಾಗ ಬಂದಿದ್ದು ರೀಸನ್ ಏನಂದ್ರೆ, ನಮ್ಮ ಕೊಲಿಗಳಿರ್ತಾರಲ್ಲಪ್ಪ, ಪಕ್ಕದವರು ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವರು ಬಾರೋ ಎಲ್ಲ ಗಾಡಿ ಮಾಡ್ತಾರೆ, ಬಾರೋ ಯಾವ ಗಾಡಿ ಎಲ್ಲ ಮುಟ್ಟಿ ನೋಡಿ ತಟ್ಟಿಬಿಟ್ಟವ್ರು, ಬಾರೋ ನಾನು ಮಾಡಿಸ್ತೀನಿ ಬಾರೋ ಅಂತೇಳಿ. ಅಂದ್ರೆ ನೈಟ್ ಮೋಡಲ್ವಾ, ನೈಟ್ ಮಾಡಲ್ ಫುಲ್ಲು ಟೈಟ್ ಆಗ್ಬಿಟ್ಟು ಕರ್ಸ್ಕೊಬಿಟ್ರು. ಸೊ ನಮ್ಗೆ ಅದು ಅರ್ಥ ಆಗ್ಲಿಲ್ಲ. ಮೊದಲೇ ಗೋವಾ ಹಾಂ ಫುಲ್ಲು ಟೈಟ್ ಆಗ್ಬಿಟ್ಟು ನಾನು ಮಾಡಿಸ್ತೀನಿ ನಂದು ಅನ್ನೋ ಥರ ಕರ್ಸ್ಕೊಂಡ್ಬಿಟ್ಟು. ಆಮೇಲೆ ಅಲ್ಲಿದ್ದವ್ರು ಬಿಲ್ಡಪ್ ಕೊಟ್ಟಿದ್ದು ಅಷ್ಟೇ, ಭಯಂಕರ ಬಿಲ್ಡಪ್ ಕೊಟ್ರು. ಇವನ್ನೆಲ್ಲ ಮಾಡ್ತಾನೆ ಅಂದ್ರೆ ಸಿಸ್ಟಮ್ ಎಲ್ಲ ಇಕ್ಕಿದ, ಲ್ಯಾಪ್ಟಾಪ್ ಎಲ್ಲ ಇಕ್ಕಿದ. ನಾನು ಹಂಗೆ ಗೊತ್ತಿಲ್ಲ ಅವ್ನು ಲ್ಯಾಪ್ಟಾಪ್ ಏನಕ್ಕೆ ಇಟ್ಕೊಂಡಿದ್ದ ಗೊತ್ತಾ? ಈ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅವಾಗ ನೋಡ್ಕೊಳಕ್ಕೆ ಎಲ್ಲ ಇಟ್ಕೊಂಡಿದ್ದ. ನಾನು ಆಗ್ಬೋದು ಅಂದ್ರೆ ಇವಾಗ ಯಾರಿಗಾಗ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಒಬ್ರು ಬಾಯಲ್ಲಿ ಕೇಳ್ಬಿಟ್ರೆ ಖುಷಿ ಆಗಲ್ವಾ? ಆ ಥರ ನನಗೂ ಮನಸ್ಸು ಉಲ್ಲಾಸ ಆನಂದ ಎಲ್ಲ ಆಗೋಯ್ತು. ಸೊ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲೇ ನಾನು ಇವನಿಗೆಲ್ಲ ಹೇಳಿದೆ, ಮಾಡ್ತಾನೆ ಬಿಡು ಮಗ ಪಕ್ಕ ಹಿಂಗೆ ಅಂತೆಲ್ಲ ಹೇಳಿದೆ. ಟಾಟಾ ಗಾಡಿ ಎಕ್ಸ್ಪೋರ್ಟ್ಸ್ ಅಂತ ಅವರೆಲ್ಲ ಎಕ್ಸ್ಪರ್ಟ್ಸ್ ಆಗಿದ್ರೆ ನನ್ನ ಗಾಡಿ ರೆಡಿ ಮಾಡಿಕೊಟ್ಟಿರೋರು. ಆಗಲಿಲ್ಲ ಫೈನಲ್ ಆಗಿ ಗಾಡಿನ ಸುಮ್ಮನೆ ಅದೇ ಈಜಾರ್ದೊಂದು ಕ್ಯಾಪು ನನ್ನ ಎತ್ತಿಕ್ತಿಲ್ಲ, ಅದು ಅವರೇ ಎತ್ಕೊಂಡ್ರು, ಶೋರೂಮ್ ಅವರೇ ಬಿಚ್ಬಿಟ್ಟು. ಆ ಥರ ಎಲ್ಲ ಮಾಡಬೇಡ, ಇಲ್ಲ ಸುಮ್ಮನೆ ಪ್ರಾಬ್ಲಮ್ ಐತೆ, ಇಂಜಿನ್ಗೆ ಲೇಟ್ ಬೀಳುತ್ತೆ ಅಂದರು. ಅದಾದಮೇಲೆ ಸರಿ ಅಣ್ಣ ಮಾಡಿ ರೆಡಿ ಮಾಡಿ ಅಂತೆಲ್ಲ ಹೇಳಿ ನಿನ್ನೆ ಗೊತ್ತಿರೋ ಹತ್ರನೇ ಹೇಳ್ನಲ್ಲ, ಲಾಸ್ಟ್ ಟೈಮ್ KST ಮೋಟರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ರಾಕೇಶ್ ಅಣ್ಣ ಅಂತ ಹೇಳ್ಬಿಟ್ಟು. ಅವ್ರು ಇವಾಗ ಅರವಿಂದ್ ಮೋಟರ್ಸಲ್ಲಿ ಇದ್ದಾರೆ. ಸೊ ಅವ್ರ ಹತ್ರನೇ ಕೆಲಸ ಮಾಡ್ತಿದ್ರು. ಅವತ್ತು ಅವರು ಕೂಡ ಒಂದೇ ಒಂದು ಫೋನ್ ಎತ್ಬಿಟ್ಟು ನಾನು ಮಾಡಿಸ್ತೀನಿ ಆಗುತ್ತೆ ಬಾ ಅಂತ ಹೇಳಿದ್ದಿದ್ರೆ ದೇವರಾಣೆಗೂ ನನಗೆ ಇಷ್ಟೊಂದು ಖರ್ಚಾಯ್ತಿರಲ್ಲ. ಟೋಟಲು ಹತ್ತತ್ರ 50,000 ರೂಪಾಯಿವರೆಗೂ ಖರ್ಚಾಗಿದೆ ನನಗೆ. ಅಲ್ಲಿಂದು ಗೋವಾದಲ್ಲಿ ರೆಡಿ ಮಾಡಿಸಿರೋದು ಮತ್ತು ಇಲ್ಲಿ ಬಂದು ಹೊಸದು ಹಾಕ್ಸ್ತಿರೋದು ಎರಡು ಸೇರಿ 50,000 ಖರ್ಚಾಯ್ತಾ ಇದೆ ಹತ್ತತ್ರ. ಸೊ ಓಡಾಡಿರೋದು ಎಕ್ಸ್ಪೆನ್ಸಿವ್ ಎಲ್ಲ ಸೇರಿಸಿದ್ರೆ ಒಂದು 50,000 ಆಗುತ್ತೆ. ಅಂದರೆ 46,000ರಿಂದ 47,000 ಅಲ್ಲಿಗೂ ಇಲ್ಲಿಗೂ ಆಗುತ್ತೆ. ನಾವು ಓಡಾಡಿರೋ ಎಕ್ಸ್ಪೆನ್ಸಿವ್ ಎಲ್ಲ ಒಂದು 2-3 ಸಾವಿರ ಹಾಕಿದ್ರೆ 50,000 ರೌಂಡ್ ಆಫ್ ಆಗೋಗುತ್ತೆ. ಸೊ ಆವಣ್ಣ ಅವತ್ತು ಏನೋ ಬೇರೆ ಟೆನ್ಷನ್ ಇದ್ರು, ಇಲ್ಲ ಮಗ ನಾನು ಕೆಲಸ ಚೇಂಜ್ ಮಾಡಿದ್ದೀನಿ, ನಾನು ಅದೆಲ್ಲ ಗೊತ್ತಾಗಲ್ಲ, ನಾನು ಆಮೇಲೆ ಮಾಡ್ತೇನೆ ಅಂತೇಳಿ ಕಟ್ ಮಾಡ್ಬಿಟ್ರು. ಆ ಟೆನ್ಷನಲ್ಲಿ ನಾನು ಶೋರೂಮ್ಗೆ ಹೋದರೆ ಅಲ್ಲೂ ಬೇರೆ 5 ದಿನ ಅಂದರು, ಅದು ಹೋಯ್ತು. ಸೊ ಯಾರು 5 ದಿನ ಕಾಯ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತೆ, ಇಲ್ಲಿ ಹೋಯ್ತು ಕಿತ್ಕೊಂಡು. ಸೊ ಫಸ್ಟು ಏನೇ ಆದರೂ ನನಗೆ ಮೈಂಡಿಗೆ ಬಂದಿದ್ದು ಶೋರೂಮಲ್ಲಿ ತೋರಿಸ್ಲೇಬೇಕು. ಈ ಸಿಸ್ಟಮ್ ಕೆಲಸ ಅಂತ ಬಂದಾಗ ಶೋರೂಮ್ ಅವ್ರಿಗೆ ಪಕ್ಕ ಗೊತ್ತಿರುತ್ತೆ, ಹೊರಗಡೆ ಅವ್ರಿಗೆ ಅಷ್ಟು ಗೊತ್ತಾಯ್ತಿಲ್ಲ. ಇನ್ನು ಎಕ್ಸ್ಪರ್ಟ್ಸ್ಗಳು ಇನ್ನೂ ಯಾರೂ ಅಷ್ಟು ಇದಾಗಿಲ್ಲ. ಸೊ ಸಿಸ್ಟಮ್ ವರ್ಕ್ ಅಂತ ಬಂದಾಗ ಅವ್ರದ್ದು ವೆಬ್ಸೈಟ್ಗಳೆಲ್ಲ ಹಾಂ ಅವ್ರು ಶೋರೂಮಲ್ಲಿ ಮಾತ್ರ ವರ್ಕ್ ಮಾಡೋದಾ, ಹೊರಗಡೆ ಅವ್ರಿಗೆಲ್ಲ ಲಿಂಕೇ ಇರಲ್ಲ, ಲಾಗಿನ್ ಆಗೋಂಥದ್ದು.
ನೋಡಿ ನೋ ಎಂಟ್ರಿ, ಇಲ್ಲಿಂದ ನೋ ಎಂಟ್ರಿ ಸ್ಟಾರ್ಟು. ನಾವು ಮೇಲೆ ಹೋಗಂಗಿಲ್ಲ, ಕೆಳಗಡೆ ಹೋಗ್ಬೋದು. ಸೊ ಇವ್ನು ಭಯ ಇವ್ನು ಭಯ ಬಿದ್ಬಿಟ್ಟು ಪೊಲೀಸ್ ಹೊಡಿತಾರಂತ ಇಲ್ಲಿ ಸೈಡಿಗೆ ಆಗ್ತಾ ಅವ್ನು ಗಾಡಿಯವನು. ಆಮೇಲೆ ಆ ಕಡೆ ನೋಡ್ಕೊಂಡು ನಿಂತಿದ್ರಲ್ಲ ನುಗ್ಬಿಟ್ಟು ಅವನು ಓಪನ್ ಡೋರ್ ಮಾಡ್ಕೊಂಡಿರ್ತಾನೆ. ಹಂಗೆ ಇವಾಗ ಶೋರೂಮ್ ಬಂದು ಇಲ್ಲಿ ಶೋರೂಮಲ್ಲಿ ಹೆಂಗಾಯ್ತು ಅಂದರೆ ಬಂದು ಈ ಪ್ರಾಬ್ಲಮ್ ಬಂದಿದ ತಕ್ಷಣ ಪಕ್ಕ EGR ಸಿಸ್ಟಮ್ ಹೋಗಿದೆ. ಯಾವ ಸೆಂಟ್ ಮಾಡ್ತೀನಿ ಏನದು ಬಾಡಿ ಲೋಷನ್ ತಾನೆ ಸೈಕಲ್ ಏನೋ ಬಂದು ತೋರಿಸಿದ ತಕ್ಷಣ EGR ಹೋಗಿದೆ. ಕೀ ಆನ್ ಮಾಡೋಣ, ಆನ್ ಮಾಡಿದೆ, ಮುಟ್ಟು ನೋಡ್ದೆ ಇಂಜಿನಲ್ಲಿ ಬರೀ ಕೈಯಲ್ಲೇ ಮುಟ್ಟು ನೋಡ್ದೆ EGR ಹೋಗಿದೆ, ಚೇಂಜ್ ಮಾಡಿಸ್ಕೊಂಡ. ಸೊ EGRಗೆ ಎಷ್ಟಾಯ್ತದೆ ಅಂದರೆ EGRಗೆ ಟೋಟಲ್ಲು 15,000ದಿಂದ 18,000 ಆಗುತ್ತೆ ಎಲ್ಲ ಟೋಟಲ್ಲು ಮಾಡೋ ಅಷ್ಟೊತ್ತಿಗೆ, ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಅಂದ. ನಾನು ತಲೆ ಕೆಡ್ಸ್ಕೊಂಡು ಮತ್ತೆ 18,000 ರೂಪಾಯಿ ಇಲ್ಲಪ್ಪ ಇದೇ ವಾರ, ಇದೇ ವಾರ ಅಲ್ಲ, ಇದೇ ತಿಂಗಳಲ್ಲಿ ಫಸ್ಟ್ನೇ ವಾರ ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅಲ್ಲಿ 25,000ವರೆಗೂ ಖರ್ಚಾಗಿದೆ. ಸೊ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇದೇ ಮಂತು ಎಂಡ್, ಇದು ಮಂತ್ ಎಂಡ್, ಇವತ್ತು 27 ಇರಬೇಕಲ್ಲ, 27 ಡೇಟು. ಇದೇ ಮಂತ್ ಎಂಡಿಂಗಲ್ಲಿ ಇವಾಗ ರೆಡಿ ಮಾಡ್ಸೋಕೆ ಹೋದರೆ ಇದೊಂದು 20,000 ಆಗ್ಬೋದು. 18ರಿಂದ 20,000 ಅಂದರೆ ಟೋಟಲು 45,000 ರೂಪಾಯಿ ಲಾಸ್ ಒಂದೇ ಕೆಲಸಕ್ಕೆ. ಕೆಲಸ ಆಗಿಲ್ಲ. ಇದು ಕೆಲಸ ಆದರೆ ಖುಷಿ ನನಗೂ. ಏನು ಅಂದರೆ ಮಾಡಿಸ್ಲೇಬೇಕು, ಗಾಡಿ ಓಡಲೇಬೇಕು ಅಂದರೆ ಮಾಡಿಸ್ಲೇಬೇಕು ಕೆಲಸ. ಸೊ ಹಿಂಗಾಗಿದೆ. ಇವಾಗ EGR ಪ್ರಾಬ್ಲಮ್ ಇವಾಗ ಇರೋದು. EGR ಹಾಂ EGR ಅದು ನನಗೆ ಗೊತ್ತಿಲ್ಲ ಫುಲ್ ಫಾರ್ಮ್, ಅಲ್ಲಿ ಹೋಗಿ ಕೇಳಬೇಕು ಅವ್ರಿಗೆ. EGR ಮತ್ಲಬ್ ಕ್ಯಾ ಹೈ? SCR ಸಿಸ್ಟಮ್ ಫಾಲ್ಟ್ ಅಂತ ಬಂದಾಗ ಅದು ಇದು ಏನು ಕ್ವಾಲಿಟಿ ಸೆನ್ಸರ್ ಹೋಗಿರುತ್ತೆ ಅಂತ ಹೇಳಿ ಅದೆಲ್ಲ ಹಾಕ್ಸಿದ್ದೀನಿ. ಹೊಸದು ಪಂಪ್ದು ನಾಜಲ್ ಎಲ್ಲ ಗಾಡಿ ಬಂದ್ಬಿಟ್ಟು ತಲೆನೋವು ಒಳ್ಳೆ ವರ್ಜಸ್ದಲ್ಲಿ ಬಿಟ್ಟಂಗ್ಬಿಟ್ಟವನ್ ಎಲ್ಲದು. ಆ್ಯಕ್ಚುಲಿ ನಾವು ಇನ್ನೊಂದು ಪ್ಲಾನ್ ಮಾಡಿದ್ದು, ಅದು ವರ್ಕೌಟ್ ಆಗಲಿಲ್ಲ. ನಂದು ಫೇಸ್ 1 ಒಂದು ಫೇಸ್ 2 ಹೊಸ ಗಾಡಿ. ಸೊ ಅದರಲ್ಲೂ ಹೆಂಗೆ ಟ್ವಿಸ್ಟ್ ಕೊಟ್ಟವ್ರೆ ಅಂದರೆ ಫೇಸ್ 1ನಲ್ಲಿರೋದು ಫೇಸ್ 2ಗೆ ಆಗಲ್ಲ, ಫೇಸ್ 2ಅಲ್ಲಿರೋದು ಫೇಸ್ 1ಗೆ ಆಗಲ್ಲ. ಒಂದೊಂದು ಐಟಮ್ನು ಚೇಂಜ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಯಾಕೆಂದರೆ ನಮ್ಮಂಥವ್ರು ಇರ್ತಾರಲ್ಲ ಕಲಾವಿದರುಗಳು, ಇದನ್ನು ತೆಗೆದು ಅದಕ್ಕೆ ಹಾಕಿ ಅದರಲ್ಲಿ ಇದು ಮಾಡೋದು ಕ್ಲೈಮ್ಗಳು ಮಾಡ್ಸೋ ಥರ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಪಕ್ಕ ಒಂದೊಂದು ಮೆಟೀರಿಯಲ್ನು ಚೇಂಜ್ ಮಾಡಿಬಿಟ್ಟಿರ್ತಾರೆ. ಇವಾಗ ಫೇಸ್ 1ಅಲ್ಲಿ ಹಾಕಿರೋ ಮೆಟೀರಿಯಲ್ಗಳು ಫೇಸ್ 2ಅಲ್ಲಿ ಹಾಕಿರಲ್ಲ, ಚೇಂಜಸ್ ಆಗಿರ್ತಾರೆ. ಸೊ ಆ ಥರ ಮಾಡ್ಬಿಟ್ಟವ್ರೆ. ಮೋಸ್ಟ್ಲಿ ನನ್ನ ಅಂದಾಜು ಟೈಮ್ ಫಿಕ್ಸ್ ಮಾಡಿರ್ತಾರ ಅಂತ. 3 ವರ್ಷ ಆದ್ಮೇಲೆ ಬಡ್ಡಿ ಮಕ್ಕಳು ಎಲ್ಲ ಬರ್ಲಿಕ್ಕೆ ಇಟ್ಕೊಂಡು ಸೊ ಏನೇನೋ ಮಾಡಿರ್ತಾರ, ಏನೋ ಗೊತ್ತಿಲ್ಲ. ನಮ್ಮ ಮನೆ ಬರೋಕ್ಕೆ ಎಲ್ಲ ವಾರಂಟಿ ಗಿರಂಟಿ ಎಲ್ಲ ಮುಗಿದೋದ್ಮೇಲೆ ಪ್ರಾಬ್ಲಮ್ಗಳು ಇರ್ತವೆ. ಆ ವಾರಂಟಿ ಮುಗಿಯೋಕೆ ಮುಂಚೆ ನಂದು ಪವರ್ ಸ್ಟೇರಿಂಗ್ದು ಒಂದೇ ಪ್ರಾಬ್ಲಮ್ ಇದ್ದಿದ್ದು. ಅದಾದಮೇಲೆ ಯಾವ ಪ್ರಾಬ್ಲಮ್ ಬಂದಿರಲಿಲ್ಲ. ವಾರಂಟಿ ಎಲ್ಲ ಮುಗಿದಾದ್ಮೇಲೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತೈತೆ. ಅದು ನಮ್ಮ ಮನೆ ಬರೋನು ನಮ್ಮ ಕರ್ಮನೋ ಗೊತ್ತಾಯ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಇವಾಗ ಶೋರೂಮ್ ಹತ್ರ ಬಂದಿದ್ದೀವಿ. ಬನ್ನಿ ಶೋರೂಮ್ ಹತ್ರ ಹೋಗಿ ನೋಡೋಣ. ಟಾಟಾ ಶೋರೂಮ್ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲೊಂಥರ ಚೆನ್ನಾಗಿದೆ ಸಿಸ್ಟಮ್, ಆಚೆ ಗೀಚೆ ಏನು ಹಾಕಂಗಿಲ್ಲ, ಸೀದಾ ಒಳಗೆ ತೊಗೊಂಡೋಗೋದು, ಪ್ರಾಬ್ಲಮ್ ಏನೈತೆ ಹೇಳೋದು, ರೆಡಿ ಮಾಡಿಸ್ಕೊಳ್ಳೋದು, ಆಚೆ ಬರೋದು. ಸೊ ಇದೊಂಥರ ಈಸಿ ವೇ. ನಮ್ಮ ಪ್ರೇರಣದಲ್ಲೆಲ್ಲ ಹೋಗ್ಬಿಟ್ರೆ ಆಚೆ ಹಾಕಿ ಆಮೇಲೆ ಏನು ಪ್ರಾಬ್ಲಮ್ ಎಲ್ಲ ಬರ್ಸ್ಕೊಂಡು ಹಾಂ ತೊಗೊಬೇಕು, ಅದು ಇದು ಏನೇನೋ ಹೇಳ್ತಾರೆ. ಇಲ್ಲೇನಿಲ್ಲ, ಸೀದಾ ಒಳಗೆ ತೊಗೊಂಡೋಗ್ಬಿಡೋದು. ಆಮೇಲೆ ಬಂದು ಜಾಬ್ ಕಾರ್ಡೆಲ್ಲ ಹಾಕ್ಸೋಕ್ಕೆ ಪ್ರಾಬ್ಲಮ್ ಎಲ್ಲ ಇದು ಮಾಡಿಕೊಂಡು ಬರ್ಕೊಂಡು ನಂಬರೆಲ್ಲ ಎಂಟ್ರಿ ಮಾಡಿಕೊಂಡು ಸೀದಾ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಗಾಡಿ ಹತ್ರ ಬಂದು ಅಲ್ಲೇ ಡ್ಯೂಟಿ ಸ್ಟಾರ್ಟ್ ಮಾಡೋರು ನೋಡ್ರಿ. ನೋಡಕ್ಕೆ ಮುಂಚೆನೇ ಫಿಟ್ ಮಾಡ್ಬಿಟ್ಟವ್ರೆ. ಫಿಟ್ ಮಾಡ್ಬಿಟ್ರ ನಾಳೆ ಸಿಸ್ಟಮ್ ಒಳಗಡೆ ಇದ್ಲೇ ಐತೆ. ಪಾಪ ಇದು ಹಳೇದು. ಇದು ಸಿಸ್ಟಮ್ ಬಿಡ್ಕೊ, ಇದು ನೋಡಿ ಈ ಸಿಸ್ಟಮೇನೆ ಇವಾಗ ಚಾರ್ಜಸ್ ಮಾಡಿರೋದು. ಏನಿದೆ ಇದೇ ಸ್ಮೋಕ್ನ ತೊಗೊಂಡು ಫಿಲ್ಟ್ರ್ ಮಾಡಿ ಆಚೆ ಹಾಕೋದಂತೆ. ನಾವು ಇದು ನೋಡಿ ಇದನ್ನು ಬ್ಲಾಕ್ ಮಾಡಿದ್ದ ಅವನು ಗೋವಾದಲ್ಲಿ. ಇದನ್ನು ಒಂದು ಪ್ಲೇಟ್ ಹಾಕ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟಿದ್ದ, ಅವಾಗ ಪಿಕಪ್ ತಂತಾಯಿತ್ತು. ಸೊ ಇವಾಗ ಇದಕ್ಕೆ ಪ್ಯಾಕಿಂಗ್ ಹಾಕಿ ಮತ್ತೆ ಇವಾಗ ಅದು ಓಪನ್ ಮಾಡಬೇಕು. ಈ ಸ್ಮೋಕ್ ಇಲ್ಲಿ ಹೋಗಿ ರಿಫ್ರೆಶ್ ಆಗಿ ಮತ್ತೆ ಔಟ್ ಮಾಡ್ತಾರಂತೆ. ಸೊ ಇದು ಸಿಸ್ಟಮ್. ಏನೇನೆಲ್ಲ ಸಿಸ್ಟಮ್ ಕೊಟ್ಟವ್ರು ನೋಡಿ ಇದರಲ್ಲಿ. ಅಣ್ಣ ಇದ್ರ ಬಾಕ್ಸ್ ಎಲ್ಲ ಅಣ್ಣ
ಅದು ನೆನ್ನೆ ಮೆಟೀರಿಯಲ್ ಹಾಕಿದ್ದದು. ಒಲಿ ಬಿಡಿ ಬಿಲ್ ಬರುತ್ತಲ್ಲ ಅವಾಗ ನೋಡ್ಕೊಂಡ್ರಾಯ್ತು. ಹೇಳು ಅವಣ್ಣ ಬತ್ತಿ ಅಂತ ಹೇಳ್ತಾಳೆ, ಇಲ್ಲೇ ಇರ್ಬೇಕು ಬಾ. ಅವತ್ತೇ ಈ ಕೆಲಸ ಮಾಡಿದರೆ ಡಬಲ್ ಕೆಲಸ ಆಗೋದು ತಪ್ಪೋದು, ಡಬಲ್ ದುಡ್ಡು ಖರ್ಚಾಗೋದು ತಪ್ಪೋದು. ಎಲ್ಲ ಮಾಡೋಕ್ಕಾಗಲ್ಲ, ಹಣೆ ಬರೋಣ. ನಮ್ಮ ಕೃಷ್ಣ ಹೇಳ್ದಂಗೆ ಮಾಡಿಬಿಟ್ಟು. ಯಾರು? ನಾನೇ ಹೇಳಿದ್ದು, ನೀವು ಸುಮ್ಮನೆ ಶೋರೂಮಿಗೆ ತಗೊಂಡೋಗ್ರಿ ಅಂತ. ಶೋರೂಮಲ್ಲಿ ಏನಂದ? ಹಂಗಲ್ಲ, ಪಂಟ್ರು ಆ ಪಂಟ್ರು ಈ ಪಂಟ್ರು ಸರ್ ಹೊಡೆ ಕಳಿಸ್ದ. ಅಲ್ಲೋ ಶೋರೂಮಲ್ಲಿ ಅಲ್ಲಿ ಗೋವಾದಲ್ಲಿ ಏನಂದ ಅವನು? ಇವನು ಹೋಗಿ ಅವನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಕರೆಕ್ಟಾಗಿ, ಇವನು ಬಿಡ್ತಾ ಇಲ್ಲ ಅವನ್ನ. ಓನರ್ ಬರ್ತಾ ಇದ್ದಾರೆ ಗಾಡಿ ಅಡ್ಡಾಡಿದ್ದೀನಿ ಗಲಾಟೆ ನಾನು ಹೋಗ್ಬಿಟ್ಟು ನಮ್ಮ ಶೋರೂಮಲ್ಲಿ ಕೆಲಸ ಮಾಡಲ್ಲ ಅಂತೇಳಿ ರೇಟಿಂಗಲ್ಲಿ ಲೆಟ್ರ್ ಕೊಡಿ ಅಂತೇಳಿ ಗಲಾಟೆ ಮಾಡಿ ಆಮೇಲೆ ಅವನು ಆಗುತ್ತೆ ಮಾಡ್ತೀನಿ, ಇಷ್ಟು ದಿನ ಗಾಡಿ ನಿಲ್ಲಿಸ್ಬೇಕು ಅಂತೇಳಿ ಗಾಡಿ ನಿಲ್ಲಿಸಲ್ಲ ಅಂತ ಹೇಳಿ ವಾಪಸ್ ತೊಗೊಂಬಂದು ಆಯ್ತು. ಸುಮ್ಮನೆ ಅವತ್ತು ಆಗ್ಬಿಟ್ಟಿರಲ್ಲ, ಆಗಿರೋದು ಮಕ್ಳು ಏನಾದ್ರು ಗೊತ್ತೇ ಆಗಿಲ್ಲ ಅವರಿಗೆ. ನೋಡು ಅವ್ನು ಲ್ಯಾಪ್ಟಾಪ್ ಹಾಕೊಂಡು ಏನಂತ ಹೇಳ್ದಾನ, ಏನು ಚೆಕ್ ಮಾಡಬೇಕು ವೈರಿಂಗ್ ಏನೋ ಫಾಲ್ಟ್ ಇದೆ ಹಂಗೆ ಹಿಂಗೆ ಅಂದ. ವೈರಿಂಗ್ ಫಾಲ್ಟ್ ಹೋದ ಅವನು, ಅವ್ನಿಗೆ ಗೊತ್ತೇ ಇಲ್ಲ ಅದು ಪ್ರಾಬ್ಲಮ್ಸ್ ಏನಂತ ಗೊತ್ತಿಲ್ಲ. ರೆಡಿ ಮಾಡ್ಬಿಟ್ರು, ಕೂಲೆಂಟ್ ಹಾಕ್ಬಿಟ್ಟು ಇಲ್ಲೊಂದು ಪೈಪ್ ಬರುತ್ತೆ, ಏರ್ ಔಟ್ ಮಾಡೋಕ್ಕೆ ಹೋಗಿ ಮತ್ತೆ ಏರ್ ಔಟ್ ಮಾಡಿ ಆ ನಟ್ನ ಟೈಟ್ ಮಾಡೋಕ್ಕೆ ಹೋಗಿ ಕಟ್ಟಾಗೋಯ್ತು. ಸೊ ಇವಾಗ ಆ ಪೈಪು ಪೂರ್ತಿ ಅಸೆಂಬ್ಲಿನೇ ಬಿಚ್ಬಿಟ್ಟು ಆ ಪೈಪ್ ತೊಗೊಂಡು ಬೋಲ್ಟ್ ಕಟ್ ಮಾಡಿಸ್ಕೊಬರಕ್ಕೆ ಹೋಗೋರೆ. ಸೊ ಬೋಲ್ಟ್ ಕಟ್ಟಾದ್ಮೇಲೆ ತುಂಬ ಹಿಂಸೆ ಆಗೋಯ್ತು, 1 hour. ಅದನ್ನು ಬರೀ ಇದೇನೇನೋ ಟೂಲ್ಸ್ಗಳೆಲ್ಲ ತೊಗೊಂಡು ಕಟ್ ಮಾಡೋಕ್ಕೆ ನೋಡಿದ್ರು, ಕಟ್ಟಾಗಲಿಲ್ಲ. ಇವಾಗ ಏನಾರ ಬಂದಿದೆಯಾ ಇದೊಂದು ಬೋಲ್ಟ್ ಎಷ್ಟು ಕೆಲಸ ಕೊಟ್ಟಿದೆ, ನಾನೇ ಲೇತಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗೆಲ್ಲ ಊಟಕ್ಕೆ ಹೋಗಿದ್ದಾರೆ. ಇವಾಗ ಒಂಥರ ಹಿಂಸೆ. ಫಿಟ್ ಮಾಡಿಸ್ಬೇಕು, ಊಟಕ್ಕೆ ಹೋಗಿದ್ದಾರೆ. ಫೈನಲ್ ಆಗಿ ಗಾಡಿ ಎಲ್ಲ ರೆಡಿ ಆಯಿತು. ಬಟ್ ಏನಾಯಿತು ಅಂದರೆ ತುಂಬ ಲೇಟ್ ಆಗೋಗೋಯ್ತು. ನಾನು ಯಾಕೆ ಅಂದರೆ ಒಂದು ಲೋಡ್ ಒಪ್ಕೊಬಿಟ್ಟಿದೆ ಗೋವಾಗೆ. ಸೊ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಾಗಿರೋ ಪ್ರಾಬ್ಲಮ್ ನಾನು ಹೇಳಿರಲಿಲ್ಲ. ಸೊ ಪಾರ್ಟಿಗೆ ಏನು ಹೇಳಿದ್ದೆ ಅಂದರೆ, ಸರ್ ಬರ್ತಾಯಿದ್ದೆ, ಡೀಸೆಲ್ ಖಾಲಿ ಆಗೋಯ್ತು, ರೋಡಲ್ಲೇ ಡೀಸೆಲ್ ಖಾಲಿ ಆಗೋಯ್ತು, ಇವಾಗ ಅದು ಗಾಡಿ ಸ್ಟಾರ್ಟ್ ಆಯ್ತಿಲ್ಲ, ಡೀಸೆಲ್ ತೊಗೊಂಬಂದು ಹಾಕಬೇಕು, ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದೆ ಫಸ್ಟ್ ಟೈಮ್ ಫೋನ್ ಮಾಡಿದಾಗ. ಮತ್ತು ಸೆಕೆಂಡ್ ಟೈಮ್ ಫೋನ್ ಮಾಡಿದಾಗ ನಾನು ಶೋರೂಮಲ್ಲೇ ಇದ್ದೆ. ಅವಾಗೇನಂದೆ ಅಂದರೆ, ಸರ್ ಡೀಸೆಲ್ ತಂದು ಹಾಕಿದ್ದೀನಿ, ಸ್ಟಾರ್ಟ್ ಆಯ್ತಿಲ್ಲ, ಕ್ಯಾರೇಜ್ ಅವ್ರು ಬರ್ತಾಯಿದ್ದಾರೆ ಅಂತೇಳಿ ಹೇಳಿದೆ. ಆಮೇಲೆ ಅದು ಇದು ಎಲ್ಲ ಕತೆ ಹೊಡ್ಕೊಂಡು ಗಾಡಿ ಫೈನಲಾಗಿ ಸ್ಟಾರ್ಟ್ ಎಲ್ಲ ಆಗಿ ಗಾಡಿ ರೆಡಿ ಮಾಡಿಸ್ಕೊಂಡು ಅಂದಿವೆ ಹೋದೆ. ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಈ ಮಧ್ಯದಲ್ಲಿ ಒಂದು ಸತಿನೂ ಟ್ರಯಲ್ ನೋಡಲಿಲ್ಲ. ಆಮೇಲೆ ಇನ್ನೊಂದು ಲ್ಯಾಪ್ಟಾಪ್ ಹಾಕ್ಸ್ಬೇಕಾಯ್ತು ನಾವು. ಅವತ್ತು ಹೆವಿ ಅರ್ಜೆಂಟ್ ಇದ್ದಿದ್ದರಿಂದ ಲ್ಯಾಪ್ಟಾಪ್ ಕೂಡ ಹಾಕ್ಸೋಕ್ಕಾಗಿಲ್ಲ. ಸೊ ನೀವು ತೊಗೊಂಡೋಗಿ ಗಾಡಿ, ಆಮೇಲೆ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಲ್ಯಾಪ್ಟಾಪ್ ಹಾಕ್ಸ್ತೀನಿ ಅಂತ ಹೇಳಿದ್ರು. ಆಯಿತು ಅಂತೇಳ್ಬಿಟ್ಟು ನನಗೆ ಬೇರೆ ಲೋಡ್ ಅರ್ಜೆಂಟ್ ಇತ್ತಲ್ಲ, ಸೊ ಅಲ್ಲಿಂದ ಹೊರಟ್ಬಿಟ್ಟೆ. ಆಮೇಲೆ ಪಿಕಪ್ ಬಂತು, ಗಾಡಿ ಚೆನ್ನಾಗಿ ಓಡ್ತು, ಏನೂ ತೊಂದರೆ ಇಲ್ಲದೆ ಆರಾಮಾಗಿ ಓಡ್ತು ಗಾಡಿ. ಪಿಕಪ್ ನನಗೆ ಬಂದಿದೆ ಹೆವಿ ಖುಷಿಗಳು. ನಮ್ಮ ಟಾಟಾ ಗಾಡಿ ಪಿಕಪ್ ಹೆಂಗಿತ್ತು ಅಂದ್ರೆ ರಾಕೆಟ್ ನುಗ್ದಂಗೆ ನುಗ್ತಾಯಿದ್ದೀವಿ ಗಾಡಿ. ಅದು ಹಿಂಗೆ ಕೈ ಕಾಲು ಮುರಿದಂಗೆ ಆಗೋಗಿತ್ತು ಅದಕ್ಕೆ. ಸೊ ಇವಾಗೆಲ್ಲ ಫುಲ್ಲು ಪರ್ಫೆಕ್ಟಾಗಿ ರೆಡಿ ಆಗೋಯಿತು. ಸೊ 14,000 ಚಿಲ್ಲರೆ ಆಯಿತು ರೆಡಿ ಮಾಡಿಸೋದಕ್ಕೆ. 18,000 ಹೇಳಿದರು, 14,000 ಸಮಥಿಂಗ್ ಏನೋ ಆಯಿತು ಟೋಟಲು. ಅಂದರೆ ಒಳಗಡೆ ಇರೋರನ್ನೆಲ್ಲ ನಾವು ನೋಡ್ಕೋಬೇಕು, ಸುಮ್ಮನೆ ಆಗಲ್ಲ. ಅದು ಎಲ್ಲ ಸೇರಿ ಒಂದು 16,000 ಚಿಲ್ಲರೆ ಆದಂಗೆ ಆಗುತ್ತೆ. ಸೊ ಟೋಟಲಿ ಎಲ್ಲ ರೆಡಿ ಆಯಿತು, ಗಾಡಿ ಮಾತ್ರ ಪರ್ಫೆಕ್ಟಾಗಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಒಂದು ಲ್ಯಾಪ್ಟಾಪ್ ಹಾಕ್ಸ್ಬಿಟ್ಟು ಸೊ ಅದನ್ನು ಎರರ್ ಕೋಡ್ಗಳನ್ನೆಲ್ಲ ಕ್ಲಿಯರ್ ಮಾಡಿ ಮಾಡಿಸ್ಬೇಕು. ಸೊ ಅದಕ್ಕೂ 1,500-2,000 ಖರ್ಚಾಗುತ್ತೆ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ. ಸೊ ಫೈನಲ್ ಗಾಡಿ ರೆಡಿಯಾಗಿದ್ದರೆ ನನಗೆ ಖುಷಿಯಾಗೋಯಿತು. ಸೊ ನಿಮ್ಮದು ಅಷ್ಟೇ, ಗಾಡಿಗಳೇನಾರು ಈಜಿಯಾರ್ ಪ್ರಾಬ್ಲಮ್ ಆಗಲಿ, ಇಲ್ಲ ಇನ್ನೊಂದಾಗಲಿ ಮತ್ತೊಂದಾಗಲಿ, ಸಿಸ್ಟಮ್ ವರ್ಕ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನೀವು ಲೋಕಲಲ್ಲಿ ಮಾಡ್ಸೋಕೆ ಹೋಗಬೇಡಿ. ಸಿಸ್ಟಮ್ ವರ್ಕ್ ಅಂತ ಬಂದಾಗ ಶೋರೂಮಲ್ಲೇ ಪರ್ಫೆಕ್ಟಾಗಿ ಕೆಲಸ ಮಾಡೋದು. ಯಾಕೆಂದರೆ ಹೊರಗಡೆ ಅಷ್ಟು ಎಕ್ಸ್ಪರ್ಟ್ಸ್ಗಳಿರಲ್ಲ. ಹಾಗಾಗಿ ಸಿಸ್ಟಮ್ ಲ್ಯಾಪ್ಟಾಪ್ ಕೆಲಸ ಅಂತ ಬಂದಾಗ ಶೋರೂಮಲ್ಲಿ ತೋರಿಸೋದು ನನ್ನ ಪ್ರಕಾರ ಬೆಸ್ಟ್ ಅನಿಸ್ತದೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.